ಆಗ ಯಕ್ಷ ಎರಡನೇ ಪ್ರಶ್ನೆ ಕೇಳ್ತಾನೆ, ಕೇನಸ್ವಿತ್ ಶ್ರೋತ್ರಿಯೋ ಭವತಿ ಕೇನಸ್ವಿತ್ ಬಿಂದತೆ ಮಹತ ಕೇನಸ್ವಿತ್ ದ್ವಿತೀಯವಾನ್ ಭವತಿ ರಾಜನ್ ಕೇನ ಚ ಬುದ್ಧಿಮಾನ್. ಏನು ಮಾಡುವುದರಿಂದ ಶ್ರೋತ್ರಿಯನಾಗ್ತಾನೆ, ಏನು ಮಾಡುವುದರಿಂದ ಭಾರೀ ವೈಭವವನ್ನು ಪಡೆಯುತ್ತಾನೆ, ಅದ್ಭುತವಾದ ಫಲಗಳನ್ನು ಹೊಂದುತ್ತಾನೆ, ಏನು ಮಾಡುವುದರಿಂದ ಅದ್ವಿತೀಯನಾಗ್ತಾನೆ, ಏನನ್ನು ಮಾಡುವುದರಿಂದ ಬಹಳ ಬುದ್ಧಿವಂತನಾಗ್ತಾನೆ ಹೇಳು ಅಂತ ಕೇಳಿದಾಗ, ಶ್ರುತೇನ ಶ್ರೋತ್ರಿಯೋ ಭವತಿ, ಚೆನ್ನಾಗಿ ಶಾಸ್ತ್ರ ಇತಿಹಾಸ ಪುರಾಣಗಳನ್ನು ಶ್ರವಣ ಮಾಡುವುದರಿಂದ ಶ್ರೋತ್ರಿಯನಾಗ್ತಾನೆ, ತಪಸ್ಸಿನಿಂದ ಅಗಾಧವಾದದ್ದನ್ನು ಪಡೆಯಲು ಸಮರ್ಥನಾಗ್ತಾನೆ, ಧೈರ್ಯದಿಂದ ಅದ್ವಿತೀಯನಾಗ್ತಾನೆ, ಹಿರಿಯರ ತಂದೆ ತಾಯಿ ಅತ್ತೆ ಮಾಮ ಮೊದಲಾದ ಗುರುಗಳು ಮೊದಲಾದ ವೃದ್ಧರನ್ನು ಚೆನ್ನಾಗಿ ಸೇವೆಯನ್ನು ಮಾಡೋದ್ರಿಂದ ಪ್ರಚಂಡವಾದ ಬುದ್ಧಿವಂತನಾಗ್ತಾನೆ. ಎಷ್ಟು ಅದ್ಭುತವಾದ ಮಾತಿದೆ. ಅಖಂಡವಾಗಿ ಶ್ರವಣ ಮಾಡುವುದರಿಂದ ಶ್ರೋತ್ರಿಯನಾಗ್ತಾನೆ, ಪಂಡಿತನಾಗ್ತಾನೆ, ವಿದ್ವಾಂಸನಾಗ್ತಾನೆ, ನಾನಾ ವಿಧವಾದ ತಪಸ್ಸುಗಳನ್ನು ಮಾಡುವುದರಿಂದ ಅತ್ಯದ್ಭುತವಾದ ಫಲಗಳನ್ನು ಪಡೆಯುತ್ತಾನೆ, ಧೈರ್ಯದಿಂದ ಅದ್ವಿತೀಯನಾಗ್ತಾನೆ, ವೃದ್ಧರ ಸೇವೆಯಿಂದ ಬುದ್ಧಿವಂತನಾಗ್ತಾನೆ. ಯಕ್ಷೋವಾಚ ಕಿಂ ಬ್ರಾಹ್ಮಣಾನಾಂ ದೇವತ್ವಂ ಕಶ್ಚಧರ್ಮ ಸತಾಮಿವ ಕಶ್ಚೈಷಾಂ ಮಾನುಷೋ ಭಾವಃ ಕಿಮೇಷಾಂ ಅಸತಾಮಿವ. ಬ್ರಾಹ್ಮಣರಿಗೆ ದೇವತ್ವವನ್ನು ತಂದುಕೊಡುವುದು ಯಾವುದು, ಸಜ್ಜನರ ಧರ್ಮ ಯಾವುದು, ಮನುಷ್ಯರ ಸ್ವಭಾವವೆಂತಹದ್ದು, ಅಸಜ್ಜನರಲ್ಲಿ ಯಾವುದಿದೆ ಅಂತ ಮತ್ತೆ ಒಂದು ಪ್ರಶ್ನೆಯನ್ನು ಕೇಳಿದ. ಸ್ವಾಧ್ಯಾಯ ಯೇಷಾಂ ದೇವತ್ವಂ, ನಿರಂತರವಾದ ಸ್ವಾಧ್ಯಾಯೋ ಅಧ್ಯೇತವ್ಯ, ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ಎಂಬುದಾಗಿ ಹೇಳಿರೋದ್ರಿಂದಾಗಿ ಸ್ವಾಧ್ಯಾಯವೇ ಬ್ರಾಹ್ಮಣರಿಗೆ ದೇವತ್ವವನ್ನು ತಂದುಕೊಡುತ್ತೆ. ಆದ್ದರಿಂದಾಗಿ ಸ್ವಾಧ್ಯಾಯ ಅಧ್ಯಯನವನ್ನು ಮಾಡಿದ ಬ್ರಾಹ್ಮಣನಿಗೆ ಭೂಸುರ ಎಂಬುದಾಗಿ ಕರೆಯುವಂತಹದ್ದು, ಭೂಲೋಕದ ದೇವತೆಯನ್ನು. ತಪಯೇಷಾಂ ಸತಾಮಿವ, ಸಜ್ಜನರಲ್ಲಿ ಅದ್ಭುತವಾದ ಧರ್ಮವೇನು ಅಂತಂದ್ರೆ ಅದು ತಪಸ್ಸು. ನಿರಂತರವಾಗಿ ಒಂದಿಲ್ಲ ಒಂದು ತಪಸ್ಸನ್ನು ಮಾಡ್ತಾನೆ ಇರಬೇಕು. ಎಂಥೆಂಥ ತಪಸ್ವಿಯಾಗಿದ್ದಾನೆ ಅವನು ಅಂತಹ ಶುದ್ಧವಾದ ಬ್ರಾಹ್ಮಣನಾಗ್ತಾನೆ, ಶುದ್ಧವಾದ ಧರ್ಮವನ್ನು ಪರಿಪಾಲನೆಯನ್ನು ಮಾಡ್ತಾನೆ. ಮರಣಂ ಅನುಶೋಭಾವ, ಮನುಷ್ಯರ ಸ್ವಭಾವ ಏನು ಅಂತಂದ್ರೆ ಒಂದು ದಿನ ಸಾಯುವುದು, ಇನ್ನೊಬ್ಬರ ಬಗ್ಗೆ ವಿಪರೀತವಾಗಿ ಮಾತನಾಡುವುದು ಮನುಷ್ಯರ ದುಷ್ಟ ಸ್ವಭಾವ. ಇದು ಮನುಷ್ಯರ ಬಗ್ಗೆ ಒಟ್ಟಾರೆಯಾಗಿ ಒಂದು ಕ್ವಾಲಿಫಿಕೇಶನ್ ಹೇಳಿ. ಯಕ್ಷೋವಾಚ ಮುಂದೆ ಪ್ರಶ್ನೆ, ಹೀಗೆ 106 ಪ್ರಶ್ನೆಗಳನ್ನು ಮಾಡ್ತಾನೆ. ಯಕ್ಷ ಪ್ರಶ್ನೆ ಮಾಡ್ತಾನೆ, ಕಿಂಚಿತ್ ಗುರುತರಂ ಭೂಮೇ ಕಿಂಚಿತ್ ಉಚ್ಚತರಂಚ ಖಾತ್ ಕಿಂಚಿತ್ ಶೀಘ್ರತರಂ ವಾಯೋ ಕಿಂಚಿತ್ ಬಹುತರಂ ತೃಣ. ಭೂಮಿಗಿಂತಲೂ ಭಾರವಾದದ್ದು ಯಾವುದು, ಆಕಾಶಕ್ಕಿಂತಲೂ ಮಿಗಿಲಾದದ್ದು ಯಾವುದು, ವಾಯುವಿಗಿಂತಲೂ ವೇಗವಾಗಿ ಹೋಗುವುದು ಯಾವುದು, ಅತ್ಯಂತ ಹುಲ್ಲಿಗಿಂತಲೂ ಕ್ಷುದ್ರವಾದದ್ದು ಯಾವುದು ಅಂತ 4 ಪ್ರಶ್ನೆಗಳನ್ನು ಕೇಳಿದಾಗ, ಭೂಮಿಗಿಂತಲೂ ಭಾರವಾದದ್ದು ಜಗತ್ತಿನಲ್ಲಿ ಯಾವುದಾದ್ರೂ ಇದೆ ಅಂದ್ರೆ ಅದು ತಾಯಿ. ಆಕಾಶಕ್ಕಿಂತಲೂ ವಿಸ್ತೃತವಾದ ಉಚ್ಚವಾದದ್ದು ಯಾವುದಾದ್ರೂ ಇದೆ ಅಂತಂದ್ರೆ ಅದು ತಂದೆ. ವಾಯುವಿಗಿಂತಲೂ ಶೀಘ್ರವಾಗಿ ಹೋಗುವಂತಹದ್ದು ಯಾವುದು ಅಂತಂದ್ರೆ ಅದು ಮನಸ್ಸು. ನಾವು ಮಾಡುವ ಚಿಂತೆ ಏನಿದೆ ಇದು ಅತ್ಯಂತ ಹುಲ್ಲಿಗಿಂತಲೂ ಕ್ಷುದ್ರವಾದದ್ದು. ಆದ್ದರಿಂದಾಗಿ ಈ 4. ಯಕ್ಷ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ, ಕಿಂಸಿತ್ ಸುತ್ತಂ ನ ನಿಮಿಷತಿ ಕಿಂಸಿತ್ ಜಾತಂ ನಚೆಂಗ